ಮಳೆಗಾಗಿ ಜನರು ದೇವರ ಮೊರೆ ಹೋಗುವುದು ಸಾಮಾನ್ಯ. ಆದರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ವರುಣನ ಕೃಪೆಗಾಗಿ ವಿಶಿಷ್ಟ ಹಾಗೂ ಆಕರ್ಷಕ ಆಚರಣೆಯೊಂದಿಗೆ ಗಮನ ಸೆಳೆಯಿತು. ಕತ್ತೆಗಳು ಮತ್ತು ಕಪ್ಪೆಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿಸಿ ಭರ್ಜರಿ ಮೆರವಣಿಗೆ ನಡೆಸಲಾಯಿತು. ಮಳೆಯ ಕೊರತೆಯಿಂದ ಕಂಗಾಲಾಗಿರುವ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ವಿವಿಧ ಸಾಂಪ್ರದಾಯಿಕ ಆಚರಣೆಗಳನ್ನು ಕೈಗೊಳ್ಳುತ್ತಿದ್ದಾರೆ. ಅದರ ಭಾಗವಾಗಿ ಕೂಡ್ಲಿಗಿ ಪಟ್ಟಣದ ಪೇಟೆ ಬಸವೇಶ್ವರ ನಗರದಲ್ಲಿ ಕತ್ತೆಗಳು ಮತ್ತು ಕಪ್ಪೆಗಳಿಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಸಲಾಯಿತು. ಅರಿಶಿನ, ಹೂಮಾಲೆ ಹಾಗೂ ಹೊಸ ವಸ್ತ್ರಗಳಿಂದ ಅಲಂಕರಿಸಲಾದ ಕತ್ತೆಗಳು ಮತ್ತು ಕಪ್ಪೆಗಳಿಗೆ ನೈಜ ಮದುವೆಯ ಮಾದರಿಯಲ್ಲೇ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಕಂಕಣ ಭಾಗ್ಯ ಕಲ್ಪಿಸಲಾಯಿತು. ವಾದ್ಯ ಮೇಳ, ಅಕ್ಷತೆ ಮತ್ತು ಮಂಗಳಾರತಿ ನಡುವೆ ನಡೆದ ಈ ವಿಶಿಷ್ಟ ಮದುವೆ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆಯಿತು. ಬಳಿಕ ನವದಂಪತಿಗಳ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮಳೆಗಾಗಿ ವಿಶಿಷ್ಟ ಪ್ರಾರ್ಥನೆ ಸಲ್ಲಿಸಲಾಯಿತು. ಕತ್ತೆ ಮತ್ತು ಕಪ್ಪೆಗಳ ಮದುವೆಯಿಂದ ವರುಣ ದೇವನ ಪ್ರಸನ್ನವನ್ನಾಗಿ ಉತ್ತಮ ಮಳೆಯಾಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ವಿಜ್ಞಾನ ಮತ್ತು ತರ್ಕದಾಚೆಗಿನ ಈ ಆಚರಣೆ ಪ್ರಕೃತಿಯ ಮೇಲಿನ ಜನರ ನಂಬಿಕೆ ಹಾಗೂ ರೈತರ ಮಳೆಯ ಮೇಲಿನ ಆಶಾಭಾವನೆಯನ್ನು ಪ್ರತಿಬಿಂಬಿಸಿದೆ. ಉತ್ತಮ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಯಿತು. ಮಳೆ ಬಂದಿಲ್ಲ. ಕಪ್ಪೆ ಇದು ಕತ್ತೆಗಳು ಮದುವೆ, ಕಪ್ಪೆಗಳು ಮೆರವಣಿಗೆ ಮತ್ತೆ ಕತ್ತೆ ಮೆರವಣಿಗೆ. ಏನ್ ಮಾಡ್ತೀರಿ ಇವನ್ನೆಲ್ಲ? ಮಳೆ ಬಂದಿಲ್ಲ, ಮಳೆ ಟೈಮ್ ಸರಿ ಮಳೆ ಬಂದಿಲ್ಲ. ಸಂಪ್ರದಾಯ ಪ್ರಕಾರ ಮೊದಲಿಂದ ಹಿಂದಿನ ಕಾಲದಿಂದ ಹಂಗೆ ಅಭ್ಯಾಸ ಸಂಪ್ರದಾಯ ಮಾಡ್ಕೊಂತ ಬಂದಿಲ್ಲ. ಮಳೆ ಟೈಮ್ ಸರಿ ಮಳೆ ಬರ್ಲಿಕ್ಕೆ ಆಚರಣೆ ಮಾಡ್ತೀವಿ. ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರೇನಮ್ಮ? ಯಾವ ಊರು? ಇದು ಮಾಡಿದ್ರೆ ಅವಾಗಿನ ಕಾಲದಾಗ ಭಾರಿ ಬೆಳೆದೇವ ಆಗ್ಯಾನ. ಈಗ ಮತ್ತೆ ಏನು ನಮಗೆ ಬಲಾತ್ಕಾರ ಇಲ್ಲ ಅಷ್ಟ. ಹಿಂದಿನ ಕಾಲದಿಂದ ಮಾಡ್ಕೊಂಡ ಬಂದಾರ. ಅವಾಗ ಒಳ್ಳೇದಿದು. ಏನೇನು ಮೆರವಣಿಗೆ ಅಂದ್ರೆ ಭಾರಿ ಚೆನ್ನಾಗಿ. ಮತ್ತೇನೇನು ಮಾಡ್ತಾರ? ಮಳೆ ಬರಲ್ಲ ಅಂದ್ರೆ ಏನು ಮಾಡ್ತಾರ? ಇದೇ ಮಾಡೋದು, ಒಂದು ಗಿರ್ಜೋನ್ ಮಾಡೋದು ಮಾಡ್ತಾರ. ಮತ್ತೇನೇನು ಮಾಡ್ತಾರೆ? ಈಗ ಹುಡುಗರು ಹೊರಲ್ಲ ಅಲ್ಲಿ. ಈಗ ಗಿರ್ಜೋನ್ ಗುರ್ಜವನ್ ಮಾಡ್ತಾರೆ. ಆಮೇಲೆ ಮಂಗನ ಮೆರವಣಿಗೆ ಎಲ್ಲ ಮಾಡ್ತಿದ್ರಲ್ಲ, ಎಲ್ಲ ಮಾಡ್ತಾರೆ. ಕೋತಿ ಮೆರವಣಿಗೆ ಎಲ್ಲ ಮಾಡ್ತಾರೆ. ಕೋತಿ ಮೆರವಣಿಗೆ ಮತ್ತೆ ಕೋತಿ ಮೆರವಣಿಗೆ ಮತ್ತೆ ಇನ್ನೊಂದು ಹೇಳೋಣ. ಈಗ ಹುಡುಗರು ಆಚೆಂತವೆಲ್ಲ ಮಾಡಲ್ಲ. ಅಲ್ಲ, ಈಗ ಕತ್ತೆ ಮೆರವಣಿಗೆ, ಕಪ್ಪೆ ಮೆರವಣಿಗೆ, ಕಪ್ಪೆ ಮೆರವಣಿಗೆ ಅಡ ಮಾಡೋರು. ಏನ್ ಹೆಸರೇನಮ್ಮ? ತಿಪ್ಪಮ್ಮ. ಏನಮ್ಮ ಇದೆಲ್ಲ ಮೆರವಣಿಗೆ? ಏನೇನ್ ಮೆರವಣಿಗೆ? ಮಳೆ ಇಲ್ಲದಕ್ಕಾಗಿ ಇವೆಲ್ಲ ಮಾಡಕತ್ತೀವ್ರಿ. ಏನ್ ಮೆರವಣಿಗೆ ಇವು? ಇವು ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ, ಇದು ಗಂಗಮ್ಮನ ಮೆರವಣಿಗೆ ಎಲ್ಲ ಮಾಡಕತ್ತೀವಿ. ಗಂಗೆ ಪೂಜೆ ಎಲ್ಲ ಮಾಡಿದ್ವಿ. ಮಳೆ ಸಲುವಾಗಿ ಮಾಡಕತ್ತೀವಿ. ಹೌದಾ? ಮಳೆ ಬಂದಿಲ್ಲಮ್ಮ. ಬಂದಿಲ್ಲ. ಇದಕ್ಕೆ ಕರ್ಕೊಂಬಂದಿರ ಮೆರವಣಿಗೆ?
ಗಂಗಮ್ಮನ ವರ್ಷಕ್ಕಿಂತ ಓ ಗಂಗಮ್ಮ ವರ್ಷ ಕರ್ಕೊಂಡ್ ಬಂದಿರಮ್ಮ ಕೋರಿ ಹುಡುಗರು ಕೋರಿ ಹುಡುಗರನ್ನ ಮಾಡಿಸ್ಕೊಂಡು ಗಂಗಮ್ಮನ ಕರ್ಕೊಂಬಂದ್ವಿ. ಉತ್ಸವ ಮಾಡ್ದಂಗೆ ಮಳೆ ಸಲುವಾಗಿ ಮಾಡಕತ್ತೀವಿ ಸರ್. ಮಳೆ ಇಲ್ಲದಕ್ಕೆ ನಾವು ಇವೆಲ್ಲ ಮಾಡಕತ್ತೀವಿ ನೋಡು. ಬರುತ್ತೆ ಅನ್ನೋದು ನಂಬಿಕೆ ನಿಮ್ಗೆ. ನಂಬಿಕೆ ಐತಿ, ಮೂಢನಂಬಿಕೆಯಲ್ಲಿದ್ದ ನಾವು ಮಾಡಿದ್ವಿ. ಪರಮಾತ್ಮ ಕಣ್ ತೆಗಿಬೇಕು. ಕಾಲಾನುಕಾಲದಿಂದಲೂ ಇದನ್ನ ಸಂಪ್ರದಾಯ ಐತಿ. ಕಾಲನ್ನ ಸಂಪ್ರದಾಯವಾಗಿ ಮಾಡ್ಕೊಂಡ್ ಬಂದಿವಿ. ನಿಮ್ಮ ಹೆಸರೇನಮ್ಮ? ತಿಪ್ಪಮ್ಮ ಕೂಡ್ಲಿಗೆ ಊರ ಮುಂದೆ. ನಿಮ್ಮ ಹೆಸರು? ಕೆ ವೆಂಕಟೇಶ್. ಏನು ಮೆರವಣಿಗೆ ಮಾಡಿದ್ರು? ಮಳೆ ಬರ್ಬೇಕಂತ ಹಿಂದ್ಲ ಕಾಲದಿಂದ ಕಟ್ಟೆ ಮೆರವಣಿಗೆ ಅಂತಂದು ಮಾಡ್ತಿದ್ರು. ಊರಾಗ ಪೊಂಡ್ ಎತ್ಕೊಂಡು ಅಲ್ಲಿ ಹುಡುಗರೆಲ್ಲ ಅವರು ಮಳೆ ಬರಲಿಕ್ಕಾಗಿ ಮಾಡ್ತಿದ್ದಾರೆ. ಉದ್ದೇಶ ಅದೇ. ಪೇಟೆ ಬಸವನ ತೆಗೆದ ಮೆರವಣಿಗೆ ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಪೇಟೆ ಬಸವನ ಗುಡಿ ತೆಗೆ ಹೋಗಿ ಕಟ್ಟಿಗಳು ತೊಳೆದು ಗಿಳದು ಅವಕ್ಕೆ ಗಂಡ ಹೆಂಡತಿ ಅಂತಂದು ಪೂಜೆ ಮಾಡಿ ಸುಸೂತ್ರವಾಗಿ ಎಲ್ಲರೂ ಸೆಟ್ ಮಾಡಿ ಊರು ಮೆರವಣಿಗೆ ಮಾಡಿ ಮತ್ತು ಅದು ಎಲ್ಲಿಗೆ ಮುಟ್ಬೇಕು ಪೇಟೆ ಬಸವನ ಗುಡಿ ತಗ ಮುಟ್ತದೆ. ಎಲ್ಲ ದೇವಸ್ಥಾನಗಳೆಲ್ಲ ಅಡ್ಡಾಡಿ ಬಂದು ಎಲ್ಲ ಪೂಜೆ ಗೀಜೆ ಮುಗಿಸಿ ಸರ್ಕಲ್ ಆದಮೇಲೆ ಮತ್ತೆ ಅಲ್ಲಿ ವಾಪಸ್ ಕಳಿಸ್. ಮಳೆ ಬರ್ಬೇಕಂತ ಮಾಡ್ತದೆ. ಮಳೆ ಉದ್ದೇಶದಿಂದ ಮೊದಲು ತೆರೆತಲಾಂತರ ಮಾಡ್ತಿದ್ರು. ತೆಲತಲಾಂತರದಿಂದ ಮಳೆ ಬರಲಿಲ್ದಾಗ ಯಾವಾಗಲೂ ಮಾಡ್ತಾರೆ. ಮಾಡ್ತಾನೆ ಮತ್ತಿನ್ನೇನು ಬೇರೆ ಆಚರಣೆ ಅದಾವೆ ನಿಮ್ಗೆ ಗೊತ್ತಿರಂಗೆ? ನಮ್ಗೆ ಗೊತ್ತಿರಂಗೆ ಅದು ಒಂದು ಪೇಟೆ ಬಸವೇಶ್ವರ ಗುಡಿ ಹತ್ರ ಒಂದು ಭಜನಿ ಒಂದು ಅದು ಮೊನ್ನೆ ಮಾಡಿದ್ದಾರೆ ಗುರುವಾರ ದಿನ ಮಳೆ ಉದ್ದೇಶಕ್ಕಾಗಿ. ಅದು ಹಿಂದ್ಲು ಪದ್ಧತಿ ಪೂರ್ತಿಯಾಗಿ ಸುಡುಗಾಡು ಗಡ್ಡೆ ಒಳಗೆ ಪರ್ವ ಅಂತ ಮಾಡ್ತಾರೆ. ಆಮೇಲೆ ಇದು ಏನು ಕಾಡು ಸೋಸೋದು ಅದು ಮಾಡ್ತಾರೆ. ಆ ಕಾಡು ಸೋಸೋದು ಇನ್ನೂ ಮಾಡಿಲ್ಲ, ಮಾಡ್ತಾರೇನೋ ಗೊತ್ತಿಲ್ಲ. ಆಚರಣೆ ಇದಾವೆ ಎಲ್ಲ ಎಲ್ಲ ಆಚರಣೆ. ಏನಮ್ಮ ಏನಮ್ಮ ಇದು ಮೆರವಣಿಗೆ? ನಾವು ಜನ ಬಿತ್ತಿ ಬಂದು ಬೀಜ ಗೊಬ್ಬರ ತಂದು ಎಲ್ಲ ಲಾಸ್ ಆಗಿ ಕುಂತಾರ್ರಿ ಬಾಯ್ ಬಿಡ್ಕಂತ. ಅದಕ್ಕಾಗಿ ನಾವು ಮಾಡಕ್ ಹಚ್ಚೇವ್ರಿ ಇದು ಮದುವಿನ ಕತ್ತಿ ಮೆರವಣಿಗೆನ ಕಪ್ಪಿ ಮದುವೆ ಮಾಡಕ್ ಹಚ್ಚೇವ್ರಿ. ಬಿತ್ತಿ ಬಂದು ಮಳೆ ಬಂದಲ್ಲಿ ಏನೆಲ್ಲ ಗೊಬ್ಬರ ಬೀಜ ಜನ ಬಾಯ್ ಬಿಡ್ತಾರ್ರಿ. ಅದಕ್ಕೆ ಇದು ನಮ್ಮ ಮಾಡಿರ್ ಬರ್ತದಂತ ಹೆಚ್ಚಿಗೆ ಮಾಡಕ್ ಹಚ್ಚೇವ್ರಿ. ಮಳೆ ಬರುತ್ತಂತ ನಂಬಿಕೆ ಬರ್ತದಂತ ನಂಬಿಕೆ ಮೇಲೆ ನಾವು ಮಾಡಕ್ ಹಚ್ಚೇವ್ರಿ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಕೊಟ್ರೇಶ್ ಅಂತ, ಹುಬ್ಬಳ್ಳಿ ಕೊಟ್ರೇಶ್ ಅಂತ. ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಈ ಒಂದು ಕತ್ತೆ ಮೆರವಣಿಗೆ ಹಾಗೂ ಕಪ್ಪೆ ಮೆರವಣಿಗೆನ ಮಾಡ್ಕೊಂಬಂದಿದ್ವಿ. ಯಾಕೆ ಮಾಡ್ತಾಯಿದ್ವಿ ಅಂದರೆ ಇದು ಮಳೆ ಹೋಗಿದ್ದರಿಂದ ರೈತರೆಲ್ಲರೂ ಬಿತ್ತಿಬಿಟ್ಟಿದ್ದಾರೆ. ಜೋಳ ಮೆಕ್ಕೆಜೋಳ ಎಲ್ಲ ಬಿತ್ತಿಬಿಟ್ಟಿದ್ದಾರೆ. ಮಳೆ ಬಂದಿಲ್ಲ. ಮಳೆ ಬರೋದಕ್ಕೋಸ್ಕರ ನಾವು ಇದನ್ನೆಲ್ಲ ಕತ್ತಿಗಳ ಮದುವೆ ಮಾಡ್ತೀವಿ. ಆಮೇಲೆ ಕಪ್ಪೆ ಮೆರವಣಿಗೆ ಮದುವೆ ಮಾಡ್ತೀವಿ. ಅದು ಮಾಡೋದ್ರಿಂದ ಮಳೆ ಬರುತ್ತೆ 3 ದಿನದಾಗೆ. ಹಂಗಾಗಿ ನಾವು ಸಂಪ್ರದಾಯದಿಂದ ಮೊದಲಿಂದ ನಂಬಿಕೆ ಮಾಡಿಕೆ ಇಟ್ಕೊಂಡು ಬಂದಿದ್ವಿ. ಹಾಗಾಗಿ ಈಗ ಮೆರವಣಿಗೆ ಮಾಡ್ತಾ ಇದ್ದೀವಿ. ಬಿತ್ತಿರೋವೆಲ್ಲ ಲಾಸ್ ಆಗ್ತಾವ, ಹುಟ್ಟಿರೋವೆಲ್ಲ ಬಾಡಕತ್ತಾವ, ಎಲ್ಲ ಸಸಿ ಸಾಯಕತ್ತೈತಿ. ಹಂಗಾಗಿ ಮಾಡ್ಯಾರ ಕಪ್ಪೆ ಮೆರವಣಿಗೆ ಮತ್ತು ಕತ್ತೆ ಮೆರವಣಿಗೆ ಮಾಡೋದು. ಎರಡೂ ಮಾಡ್ಯಾರ. ಸಂಪ್ರದಾಯ ಯಾವಾಗಲೂ ಮಾಡ್ಯಾರ, ಯಾವಾಗಲೂ ಮಾಡ್ತಾ ಇದಾರೆ ಸಂಪ್ರದಾಯ. ಬರ್ತದೆ ಮಳೆ ಬರುತ್ತೆ ಅಂತ ನಂಬಿಕೆ ಇದೆ. ನಂಬಿಕೆ ಪೂರ್ಣಮ ನಂಬಿಕೆ ಐತಿ. ಪೂರ್ವಕಾಲದಿಂದನೂ ನಿಮ್ಮ ಹೆಸರು? ಸಿದ್ದಪ್ಪ ಕೂಡ್ಲಿ. ನಿಮ್ಮ ಹೆಸರೇನಮ್ಮ? ಏನಮ್ಮ ಇದೆಲ್ಲ ಮೆರವಣಿಗೆ ಎಲ್ಲ? ನಮ್ಮ ತಾಲೂಕಿನಾಗ ಮಳೆ ಇಲ್ಲ, ಬಿತ್ತು 1 ತಿಂಗಳಾಯ್ತು. ಈಗ ಮಳೆ ಇಲ್ಲ, ಏನಿಲ್ಲ, ಒಣಗ್ತದವ. ಅದಕ್ಕಾಗಿ ನಾವು ಕತ್ತಿ ಮೆರವಣಿಗೆ ಕಪ್ಪಿ ಮೆರವಣಿಗೆ ಮಾಡ್ತಾ ಇದೀವಿ. ನಮ್ಮೂರಲ್ಲಿ ಮಳೆ ಬರುತ್ತೆ ಅನ್ನೋದು ನಂಬಿಕೆ. ಮಳೆ ಬರ್ತತೆ ಅಂತ ನಾವು ಮಾಡ್ತೀವಿ. ಆ ಭಗವಂತ ಬಿಟ್ಟದ್ದು ಅಷ್ಟ ನೋಡಿ ನಾವು ಬೇಡದ ಅದನ್ನ. ಈ ವರ್ಷ ಮಳೆ ಬೆಳೆ ಆಗಿಲ್ಲ ಟೈಮ್ ಸರಿ ಇಲ್ಲ ಬಿತ್ತಿದಾಗಲಿದ್ದ ಮಳೆ ಇಲ್ಲ. ಒಂದೇ ಒಂದು ಹಸಿ ಮಳೆ ಆತ ಅಷ್ಟೇ. ಆಗಿದ್ದ ಮಳೆನೇ ಇಲ್ಲ. ಹಂಗಾಗಿ ಈಗ ಕಪ್ಪೆ ಮೆರವಣಿಗೆ ಮತ್ತೆ ಕತ್ತೆ ಮೆರವಣಿಗೆ ಮಾಡ್ತಾರೆ. ಈಗೆಲ್ಲ ಅಲ್ಲಿ ಎಲ್ಲಿಂದ ಬಂದಿರ ಬನ್ನಿ ಮೆರವಣಿಗೆ? ನಾವು ಅಲ್ಲೇ ಕುಂಬಾರೋಣಿಯಲ್ಲಿದ್ದ ಪೇಟೆ ಬಸವಣ್ಣ ಗುಡಿ ತೆಗೆದ ಬಂದು ಈಗ ಸರ್ಕಲ್ ಎಲ್ಲ ಅಡ್ಡಾಡಿ ಮತ್ತೆ ಆಂಜನೇಯ ಪಾದಗಟ್ಟೆ ಮುಗಿಸ್ಕೊಂಡು ನೀವು ಮತ್ತೆ ಅಲ್ಲಿ ಹೋಗ್ತೀರಾ. ಮತ್ತೆ ತಿರುಗಿ ಎಲ್ಲಿ ಹೋಗ್ತೀರಾ ಮೆರವಣಿಗೆ? ಯಜಮಾನ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಊರು ಸುತ್ತರ್ದು ಯಜಮಾನ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲೆಲ್ಲಿ ಹೋಗ್ತದೆ. ವಿಜಯ್ ಕುಮಾರ್. ಏನು ಇದು ಕತ್ತೆ ಮೆರವಣಿಗೆ ಕಪ್ಪೆ ಮೆರವಣಿಗೆ ಮಳೆಗಾಗಿ ಪ್ರತಿ ವರ್ಷ ಈ ಸಹ ಮಾಡ್ತಿದ್ದೇವೆ. ಮಳೆ ಬರ್ತದಂತ ಒಂದು ಮೂಢನಂಬಿಕೆ. ಇದೊಂದು ನಂಬಿಕೆ ಆಚರಣೆ ಇದೆ. ಆಚರಣೆ ಏನು ಬಂದಿಲ್ಲ ಇಲ್ಲಿ ಕೂಡ್ಲಿಕ್ಕೆ ಮಳೆ ಬಂದಿಲ್ಲ. ಒಂದು 15-20 ದಿವಸ ಆಯ್ತು ಮಳೆನೇ ಬಂದಿಲ್ಲ. ಎಲ್ಲ ಬಿತ್ತೀರ? ಎಲ್ಲ ಬಿತ್ತೀವಿ, ಎಲ್ಲರೂ ಇದು ಮಾಡಿವೆ. ಆದರೆ ಎಲ್ಲ ಒಣಗೋದ್ರಿಂದ ನಾವು ಮೂಢನಂಬಿಕೆ ಪ್ರತಿ ಅವಾಗೆಲ್ಲ ನಡೆಸಿದ್ದಾರೆ. ಸಂಪ್ರದಾಯ ಪ್ರಕಾರ ನಾವು ಇವಾಗ ನಡೆಸ್ತೀವಿ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ತಿಮ್ಮಪ್ಪ. ಏನ್ರಿ ಇವತ್ತೇನು ಆಚರಣೆ ಮಾಡೋದಿಲ್ಲ ಕೂಡ್ಲಿಗಿ ಟೌನಲ್ಲಿ? ಕಟ್ಟೆ ಮೆರವಣಿಗೆ ಮಾಡ್ಯಾರ ಹುಡುಗರು.
ಮಳೆ ಇಲ್ಲ ನಮ್ಮೂರಿಗೆ. ಒಬ್ರು ಬಿತ್ತಿದ್ರು ಒಬ್ರು ಬಿತ್ತಿರಲ್ಲ. ಕೂಡ್ಲಿ ತಾಲೂಕಿಗೆ ಮಳೆನೇ ಇಲ್ಲ. ಕಪ್ಪೆ ಇದು ಆಚರಣೆ ಮಾಡಿದ್ರೆ ಮಳೆ ಬರುತ್ತಂತ ನಂಬಿಕೆ ಐತೆ. ಅಲ್ಲ, ಅದು ನಮ್ಮ 3 ಜನದ್ದು ಪದ್ಧತಿ. ಪೂರ್ವಕಾಲದಿಂದ ಇದ್ರದ್ದು ಹೊಂಟದದು. ಏನೇನು ಮಾಡಿದ್ರಿ ಇವತ್ತು? ಏನಿಲ್ಲ, ಅದಕ್ಕೆಲ್ಲ ಅಲಂಕಾರ ಮಾಡಿ ಊರಾಗ ಸುತ್ತಾರದು ನಮಸ್ಕಾರ ಮಾಡಿ ಕೈ ಬಿಡ್ತದೆ ಲಾಸ್ಟಿಗೆ. ಮತ್ತೆ ಇನ್ನೇನು ಆಚರಣೆ ಅದಾವ್ರಿ? ಮಳೆ ಬರಲ್ಲ ಏನೇನು ಆಚರಣೆ ಮಾಡ್ತಾರೆ? ಎಲ್ಲ ಅದಾವ. ಬಿಡ್ಡ ಕಲ್ಲಿಗೆ ನೀರು ಹಾಕ್ಬೇಕು, 101 ಕೊಡ. ಮತ್ತೆ ಇನ್ನು ಬೇರೆ ಯಾರು ಅದಾವ ಅವೆಲ್ಲ ಏನೇನದು ಹೇಳ್ರಿ. ಮತ್ತೆ ಕೊಡಪಾನ ಪೂಜೆ ಮಾಡ್ತಾರ. ಹುಡುಗನ ಕೊಂದರ್ಸಿ ಅದು ತಿರುಗ್ತಾತ, ಮಳೆ ಬರ್ತತ. ಮತ್ತೆ ಬೇರೆ ಇನ್ನು ಏನಿಲ್ಲ, ದೇವ್ರು ನಡೆಸೋದೈತೆ. ಇನ್ನು ಇವಾಗ ಒಣಸಂಗಿಲ್ಲ, ಪರ್ವ ಮಾಡ್ತಾರ. ಅದು ಮಳೆ ಬಂದ್ರ ಮಳೆ ಬಂದ್ರೆ ಭಜನೆ ಮಾಡ್ತಾರ. ಬಸವಣ್ಣನ ಗುಡಿದಾಗ ಎಲ್ಲ ಮಾಡಿದ್ರ ಮಳೆ ಬರವಲ್ದು. ಹೆಂಗ್ ಮಾಡೋಣ ನಾವು? ಹೆಂಗ್ ಮಾಡ್ಬೇಕು, ಹೆಂಗ್ ಬದುಕ್ಬೇಕು ನಾವು? ಅದಕ್ಕೆ ಇವತ್ತು ಕತ್ತೆ ಮೆರವಣಿಗೆ ಮಾಡಿದ್ವಿ. ಬರ ಮಂಗಳವಾರ ನಾವು ಊರಾಗ ಬಿಡ್ಡ ಕಾಲಕ್ಕೆ ನೀರು ಹಾಕೊಂಬದೈತೆ. ಅದೊಂದು ಹುಡುಗರಿಗೆ ಹೇಳ್ತೀವಿ. ಮಡಿವಾಳ ಜನಾಂಗದ ಪ್ರಮುಖ ಪೂಜಾರಿ ವಂಶಸ್ಥರು ಎಲ್ಲ ಸೇರ್ಕೊಂಡು ಈ ಒಂದು ಸಂಪ್ರದಾಯನ ಆಚರಣೆ ಮಾಡಿದ್ದಾರೆ. ಈ ಒಂದು ಆಚರಣೆಯಿಂದಾಗಲಿ ಕೂಡ ವರುಣ ದೇವ ಕರುಣೆ ತೋರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಭಗವಂತನಲ್ಲಿ ಕಾವಲಿ ಶಿವಪ್ಪನಾಯಕ, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು, ಕೂಡ್ಲಿಗೆ ಮತ್ತೊಂದು ಗಟ್ಟಿ ಮಾಡ್ತಾರೆ. ಅವಾಗ ಖಾಲಿ ಬಿದ್ದು ನೀರು ಹಾಕಿ ಅವ್ರಿಗೆ ದಟ್ಟನ ಕೊಡ್ತಿದ್ವಿ ನಾವು. ಬೇರೆ ಇನ್ನೊಂದು ಏನು ಮಾಡ್ತಿದ್ವಿ? ಬಾಲ್ ಬಸಪ್ಪ ಇರ್ತದ ಮನೆಗೆ ಗೆಜ್ಜೆ ಕೊಡ್ತಾವ. ಒಂಟತ್ತು ಮೇಲೆ ಗಂಟತ್ತು ಮಾತಾಡೋ ಅಂತ ಬಾಲ್ ಬಸಪ್ಪ ಇರ್ತದ ಈ ಕಾಲಕ್ಕೆ. ಅಷ್ಟೇ ಗೊತ್ತಿಲ್ಲ ನಮಗೆ ಈ ಕಾಲಕ್ಕೆ. ಅವಾಗ ಈಗೆಲ್ಲ ಇವತ್ತು ಏನು ಇದನ್ನ ಮಾಡ್ಯಾರ. ಈಗ ಕಪ್ಪೆ ಮೆರವಣಿಗೆ ಮಾಡ್ತಾರ. ಈಗ ಮಳೆ ಬರವಲ್ದು. ಏನು ಮಾಡೋಕ್ಕಾಗತ್ತೆ? ದೇವ್ರ ಪರಮಾತ್ಮ ಅವ್ರು ಕಾಪಾಡಬೇಕು. ಅವ್ರು ಪರಿಹಾರ ನೀಡಬೇಕು ಗೌರ್ಮೆಂಟ್ ರೈತರಿಗೆ ಪರಿಹಾರ ನೀಡಬೇಕು. ನೀಡಲೇಬೇಕು. ಅವ್ರಿಗೆ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ಯಾರ. ಇವಾಗ 2 ರೂಪಾಯಿ ಅಲ್ಲ, 100 ರೂಪಾಯಿ, 200 ರೂಪಾಯಿ ಅಲ್ಲ, ಎಲ್ಲ ರೇಟು. ಗೊಬ್ಬರ, ಬೀಜ, ಬಿತ್ತೋದು ಲಕ್ಷಾಂತರ ಖರ್ಚು ಮಾಡ್ಯಾರ ರೈತ ಏನು ಮಾಡ್ತಾನೆ? ಖರ್ಚು ಮಾಡ್ತಾನೆ. ಅವ್ನು ಬೆಳೆದ್ರೆ ತಿಂತೀವಿ ನಾವು. ಅವ್ನು ಬೆಳೆದ್ರೆ ನಾವು ಎಲ್ಲಿ ತಿನ್ನೋನು? ರೊಕ್ಕ ತಿನ್ನೋದಾಗುತ್ತೆ? ಇಲ್ಲ, ಆಗೋದಿಲ್ಲ. ರೈತ ಬೆಳೆದ್ರೆ ನಾವು ತಿಂತೀವಿ. ರೈತ ಬೆಳೆದ್ರೆ ಎಲ್ಲಿ ತಿಂತಾರೆ ನಾವು? ಎಲ್ಲ ರೇಟ್ ಮಾಡ್ಬಿಟ್ಟಾರೆ ಗೌರ್ಮೆಂಟ್. ನೋಡ್ರಿ, ಅಷ್ಟೇ ನಮಗೆ ಕೇಳೋಕೆ ಅಧ್ಯಕ್ಷ. ಏನಕ್ಕೆ ಮೆರವಣಿಗೆ? ಈ ಮೆರವಣಿಗೆ ಸಂಪ್ರದಾಯ ಪ್ರಕಾರ ಪ್ರತಿ ವರ್ಷ ಸಂಪ್ರದಾಯ ಪ್ರಕಾರ ವರ್ಷ ಮಾಡ್ಕೊಂತ ಬರೋದ ಪದ್ಧತಿ. ಅಶ್ವಿನಿ ಭರಣಿ, ಕೃತಿಕ ಭರಣಿ ಮಳೆ ಯಾವುದು ಬಂದಲ್ಲ. ನಾಳೆ 22ಕ್ಕೆ ಸೋಮವಾರ ಆತಿರ ಮಳೆ ಬರ್ತದೆ. ಎಲ್ಲ ಬಿತ್ತೀವಿ, ಜೋಳ ಬಿತ್ತೀವಿ, ಎಲ್ಲ ಒಣಗಿ ಹೋಗತ್ತವೆ. ಸಂಪ್ರದಾಯ ಪ್ರಕಾರ, ಪದ್ಧತಿ ಪ್ರಕಾರ ಯಾವಾಗಲೂ ಮಾಡ್ತಾರೆ. ಕತ್ತೆ ಮದುವೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತೈತೆ. ಕೂಡ್ಲಿಗಿರ್ತಕ್ಕಂಥ ಜನಗಳು, ಆಯ್ಗಾರರು, ಎಲ್ಲ ಆಯ್ಗಾರರು ಕಲಿತು ಇದು ಪದ್ಧತಿ ಪ್ರಕಾರ ಮಳೆ ಬರ್ತದೆ ಅಂತ ನಮ್ಮ ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ಈಗ ಮಳೆ ಬರೋದು. ಅದಕ್ಕಾಗಿ ಮೆರವಣಿಗೆ ಮಾಡಿಗೆ 3 ದಿನದೊಳಗೆ ಮಳೆ ಬಂದೇ ತಿರಬೇಕು. ಅದಕ್ಕಾಗಿ ನಾವು ಇದರಿಂದ ಪದ್ಧತಿ ಪ್ರಕಾರ ಆಯ್ಗಾರಗಳಾದ್ರೆ ಎಲ್ಲ ಆಯ್ಗಾರ ಅದ್ರ. ನಾವು ಕೂಡ ಆಯ್ಗಾರನೇ. ಅಮ್ಮನಿಕೇರಿ ಟಿ ಜಟಿಂಗಪ್ಪ ಅಮ್ಮನಿಕೇರಿ. ಅದು ಏನ್ರಿ ಇದು ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ? ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ ಅಂದರೆ ಮಳೆ ಬರಲಿದ್ದಕ್ಕೆ ಅವಾಗ ಹಿಂದಿನ ಪದ್ಧತಿಯಲ್ಲಿ ಮಾಡ್ತಿದ್ರು. ಅದೇ ರೀತಿ ಈಗ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಕೂಡ್ಲಿಗಿ ಟೌನ್ನಲ್ಲಿ ಮಳೆ ಬರದ ಕಾರಣ ಕತ್ತೆ ಮೆರವಣಿಗೆಯನ್ನು ಮಾಡಿದ್ದಾರೆ ಇವತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್. ನಿಮ್ಮ ಹೆಸರು ಹೇಳಿ. ಗೌತಮದಿ ನನ್ನ ಹೆಸರು. ಏನು ಹೇಳಿ ಕಪ್ಪೆ ಮೆರವಣಿಗೆ ಮಾಡ್ರು. ಕಪ್ಪೆ ಮೆರವಣಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ನಾವು ದೇವ್ರಿಗೆ ನಮಾಗಿ ಮಾಡಿ, ಅದಕ್ಕೆ ನಮಾಗಿ ಮಾಡ್ತೀನಿ, ದೇವರಿಗೆ ಬೇಡ್ತೀನಿ. ಮಳೆ ಬರಪ್ಪ ಅಂತ ಬೇಡ್ತೀನಿ. ಭಾಳ ಕಷ್ಟ ಐತೆ. ಮಳೆಗೆಲ್ಲ ಕಮ್ಮಿ ಆಗಿಬಿಡುತ್ತೆ. ತಿಂಬೋದು ಭಾಳ ರೇಟ್ ಆಗಿಬಿಟ್ಟಾವೆ. ಹೊತ್ತ ತಿಂಬೋದು, ಎಣ್ಣೆ, ಕಬ್ಬು ಎಲ್ಲ ರೇಟ್ ಆಗಿಬಿಟ್ಟಾವೆ. ಬಡವ್ರು ಹೆಂಗೆ ಬದುಕಬೇಕು? ಹೆಂಗೆ ಬದುಕಬೇಕು? ಯಾವ ಗೌರ್ಮೆಂಟು ಸಹಾಯ ಮಾಡಿರಿ? ಗೌರ್ಮೆಂಟ್ ಸಹಾಯ ಮಾಡೋಲ್ಲ. ಬಿಲ್ಲ ಬಿಟ್ಬಿಡೋರ ಮಂದಿ. ಮಳೆ ಇಲ್ಲ. ರೈತರು ಹೆಂಗೆ ಬಾಳೆ ಮಾಡಬೇಕು? ರೈತರು ರೊಕ್ಕ ಕಟ್ ಮಾಡ್ಯಾರ ರೈತರು. ಎಲ್ಲಿ ಉಳಿತತೆ ಹೇಳ್ರಿ ನೀವು? ಎಲ್ಲ ಗೌರ್ಮೆಂಟ್ ಏನಂತ ಪರಿಹಾರ ನೀಡಬೇಕು. ಅದಕ್ಕೆ ಪರಿಹಾರ ನೀಡಲೇಬೇಕು. ಪರಿಹಾರ
ರೈತರಿಗೆ ಏನು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ ಮಳೆ ಎಲ್ಲ ಮಾಡಿಲ್ಲ ಹಾಂ ಮಳೆ ಬಂದಿಲ್ಲ ಅಂದ್ರೆ ಇವೆಲ್ಲ ಆಚರಣೆ ಮಾಡ್ತಾರೆ ಹೌದ್ರಿ. ಇನ್ನೂ ಏನೇನು ಆಚರಣೆ ಅದಾವೆ ನಿಮ್ಗೆ ನಾವು ದೇವ್ರಿಗೆ ಸ್ತೋತ್ರ ಮಾಡೀವಿ ಅಲ್ಲ 5 ರೂಪಾಯಿ ನಮಾಜಿ ಮಾಡೀವಿ ದೇವರಿಗೆ ಬೇಡಿ ನಾವು ನಮಾಜ್ ಮಸೀದಿಯಾಗ 50 ನಮಾಜಿ ಮಾಡ್ತೀನಿ ದೇವ್ರಿಗೆ ಬೆಳಿತೀನಿ ಅಲ್ಲ ಇನ್ನು ಏನೇನು ಆಚರಣೆ ಅದಾವೆ ನಿಮ್ಗೆ ಗೊತ್ತಿರೋ ನಮ್ಗೆ ಏನಿಲ್ಲ ಅಷ್ಟೇ ನಮಗೆ ಗೊತ್ತಾಗ್ರಿ ಅಷ್ಟೇ ರೀ ಸೌಲಭ್ಯಗಳು ಸಿಗ್ಬೇಕು ನಮಗೆ ಏನಿಲ್ಲ ಮಳೆ ಬಂದಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ರೈತರೆಲ್ಲ ಕಣಕಾಲು ಬಿಡ್ತಾ ಇದ್ದಾರೆ ಏನು ಮಾಡೋದು ಇದು ನಾವು ಕತ್ತೆ ನರುಡಿ ಅಂತ ಮಾಡ್ತೀವಿ ಏನೋ ಕೂರ್ಲಿಂದ ನಡ್ಕೊಂತ ಅಂತ ಮಾಡಕತ್ತೀವಿ ಏನು ಮಾಡೋದು ಏನು ನೋಡೋದು ನಿಮ್ಮ ಹೆಸರು ನಮ್ಮ ಹೆಸರು ರಂಗಣ್ಣ ಅಂತ